ನಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಭರ್ತ್ರೇ ಚ ಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಥೋ ವಿದ್ಯಾವಿರಕ್ತ್ಯಾದಿ ತದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಜಚಕ್ರವರ್ತಿನಂ ಈಜೇ ಚ ಭಗವಾನ್ ರಾಮೋ ಯತ್ರ ಸ್ಪೃಷ್ಟೋಪಿ ಕರ್ಮಣಾ ಲೋಕಸ್ಯ ಸಂಗ್ರಹಾಯೇಷೋ ಯಥಾನ್ಯೋಘಾಪನುತ್ತಯೇ ಇತಿ ಭಾಗವತೋಕ್ತ್ಯಾ ಚ ಸ್ವಸ್ಥಚಿತ್ತಃ ಸದಾ ಭವ. ಪುಣ್ಯ ಕರ್ಮ ಪಾಪಕರ್ಮಗಳಿಂದ ಭಗವಂತನಿಗೆ ಯಾವ ವಿಧವಾಗಿರ್ತಕ್ಕಂತಹ ವೃದ್ಧಿಘ್ರಾಸಗಳು ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಭಾಗವತ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಹಿಂದೆ ಭಗವದ್ಗೀತೆಯ ವಾಕ್ಯವನ್ನು ಹೇಳಿದರು, ಮಹಾಭಾರತದ ವಾಕ್ಯ. ಈಗ ಭಗವಂತನಿಗೆ ಕರ್ಮದಿಂದ ವೃದ್ಧಿಘ್ರಾಸಗಳಿಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಭಾಗವತದ ವಾಕ್ಯವನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ಯತ್ರ ಕರ್ಮಣ ಅಸ್ಪೃಷ್ಟೋಪಿ ರಾಮಃ ಭಗವಾನ್ ರಾಮಃ ಈಜೇ. ಶ್ರೀರಾಮಚಂದ್ರ ಇದ್ದಾನಲ್ಲ, ರಾಮ ಅಂದರೆ ಪರಶುರಾಮ, ಅವನು ಕರ್ಮಗಳ ಲೇಪ ಇಲ್ಲ, ಪುಣ್ಯ ಪಾಪ ಕರ್ಮಗಳ ಲೇಪ ಇಲ್ಲ. ಆದರೂ ಕೂಡ ಅಂತಹ ಪರಶುರಾಮ ಅವನೇನು ಮಾಡಿದ್ದಾನೆ, ಅನ್ಯಃ ಅಪನುತ್ತಯೆ, ಇತರರು ಯಾವ ರೀತಿಯಲ್ಲಿ ಪಾಪವನ್ನು ಕಳ್ಕೊಳ್ಬೇಕು ಎಂಬುದಾಗಿ ಕರ್ಮವನ್ನು ಮಾಡ್ತಾರೆ. ಇತರರೆಲ್ಲ ಕರ್ಮ ಮಾಡೋದು ಯಾತಕ್ಕೋಸ್ಕರ? ಪುಣ್ಯಕರ್ಮವನ್ನು ಮಾಡೋದು ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ. ಇಂದ ಅನ್ಯಃ ಅಘಾಪನುತ್ತೈ, ಇತರ ಜನರು ಪಾಪವನ್ನು ಕಳ್ಕೊಳ್ಬೇಕು ಎಂಬುದಾಗಿ ಪುಣ್ಯಕರ್ಮವನ್ನು ಮಾಡ್ತಾರೆ. ಆದರೆ ಲೋಕಸ್ಯ ಸಂಗ್ರಹಾಯ, ಪರಶುರಾಮ ದೇವರು ಮಾಡಿದ್ಯಾಕೆ ಅಂತಂದರೆ ಅವರು ಲೋಕದಲ್ಲಿ ಜೀವರಿಗೆ ಕರ್ಮದ ರಹಸ್ಯವನ್ನು ತಿಳಿಸಬೇಕು ಅಂತ ಅವರು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಈಜೆ ಸಮಂತ ಪಂಚಕದಲ್ಲಿ ಯಜ್ಞವನ್ನು ಮಾಡಿದ್ದಾರೆ. ಪರಶುರಾಮ ದೇವರೇ ಸಮಂತ ಪಂಚಕದಲ್ಲಿ ಯಜ್ಞವನ್ನು ಮಾಡಿದ್ರು. ಯಾಕೆ ಮಾಡಿದ್ರು? ಎರಡು ಕಾರಣ. ಒಂದು, ಅನ್ಯಃ ಅಘಾಪನುತ್ತಯೆ, ಉಳಿದವರು ಪಾಪಕರ್ಮಕ್ಕೋಸ್ಕರ ಪಾಪಕರ್ಮವನ್ನು ಕಳ್ಕೊಳ್ಳಿಕ್ಕೋಸ್ಕರ ಕರ್ಮವನ್ನು ಮಾಡಬೇಕು ಅಂತ ತಿಳಿಸ್ಲಿಕ್ಕೆ. ಅವರಿಗೆ ಪಾಪಕರ್ಮದ ಲೇಪ ಆಗಿತ್ತಾ? ಮಾತೃವಧಾದಿಗಳನ್ನು ಮಾಡಿದ್ರಲ್ಲ, ಆದ್ದರಿಂದಾಗಿ ಆ ಪಾಪಕರ್ಮ ಕಳ್ಕೊಳ್ಳಿಕ್ಕೋಸ್ಕರ ಅಂತಂದರೆ ಅದಕ್ಕೆ ಹೇಳ್ತಾರೆ ಯತ್ರ ಅಸ್ಪೃಷ್ಟೋಪಿ ಕರ್ಮಣ, ಪುಣ್ಯ ಪಾಪಗಳ ಲೇಪ ಇಲ್ಲ, ಆದರೂ ಕೂಡ ಅವರು ಕರ್ಮ ಮಾಡಿದ್ದಾರೆ ಅಂತಂದರೆ ಅದು ಸಂಗ್ರಹಕ್ಕೋಸ್ಕರ, ಇತರರು ಮಾಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅವರು ಕರ್ಮವನ್ನು ಮಾಡಿದ್ದಾರೆ ಎಂಬುದಾಗಿ ಭಾಗವತ ಪರಶುರಾಮ ದೇವರ ಕರ್ಮಾನುಷ್ಠಾನದ ನಿಮಿತ್ತ ಏನು ಅಂತ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ ಸ್ವಸ್ಥಚಿತ್ತಃ ಸದಾಭವ. ಭಗವಂತನಿಗೆ ಲೋಕಯಾತ್ರೆ ಏನು, ಕೈಲಾಸ ಯಾತ್ರೆ ಮಾಡಿದ್ದರಿಂದ ಪುಣ್ಯ ಬಂತ ಏನೋ, ಅಥವಾ ರುದ್ರದೇವನ ಪ್ರತಿಷ್ಠೆ ಮಾಡಿದ್ರಿಂದ ಪುಣ್ಯ ಬಂತ ಏನೋ, ಪಾಪ ಪರಿಹಾರ ಆಯಿತೋ ಏನೋ ಅಂತ ಈ ಸಂದೇಹಕ್ಕೆ ಒಳಗಾಗಬೇಡ. ಯಾವತ್ತೂ ಭಗವಂತನಿಗೆ ಪಾಪಕರ್ಮದ ಪುಣ್ಯಕರ್ಮದ ಲೇಪ ಇಲ್ಲ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋ ಅಂತಾರೆ. ಕರ್ಮಣ, ಪುಣ್ಯ ಪಾಪಕರ್ಮಗಳಿಂದ ಅಸ್ಪೃಷ್ಟೋಪಿ, ಲೇಪರಹಿತನಾದರೂ ಕೂಡ ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾದ ಈಶಃ ಸಮರ್ಥನಾದ ರಾಮಃ ಪರಶುರಾಮನು, ಅನ್ಯಃ ಇತರ ಸಾಮಾನ್ಯ ಜನರು, ಅಘಾಪನುತ್ತಯೇ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಯಥಾ ಯಾವ ರೀತಿಯಲ್ಲಿ ಯಜ್ಞವನ್ನು ಮಾಡಬೇಕೋ ಹಾಗೆ ಲೋಕಸಂಗ್ರಹಾಯ, ಲೋಕಸ್ಯ ಜೀವರಿಗೆ ಸಂಗ್ರಹಾಯ ಕರ್ಮ ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಯತ್ರ ಯಾವ ಸಮಂತ ಪಂಚಕದಲ್ಲಿ ಈಜೆ ಯಜ್ಞವನ್ನು ಮಾಡಿದನು ಇತಿ. ಈ ರೀತಿಯಾಗಿ ಭಾಗವತೋಕ್ತ್ಯಾಚ, ಭಾಗವತದ ಉಕ್ತಿಯೂ ಇರುವುದರಿಂದ
ಸದಾ ಯಾವಾಗಲೂ ಸ್ವಸ್ಥಚಿತ್ತ ಭವ, ಸಮಾಧಾನ ಮನಸ್ಸುಳ್ಳವನಾಗಿ ಇರು, ಸಂದೇಹ ಪಡಬೇಡ. ಕರ್ಮಣ ಪುಣ್ಯಪಾಪ ಕರ್ಮಗಳಿಂದ ಅಸ್ಪೃಷ್ಟೋಪಿ ಲೇಪರಹಿತನಾದರೂ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಈಶಃ ಸರ್ವಸಮರ್ಥನಾದ ರಾಮ ಪರಶುರಾಮದೇವರು ಅನ್ಯ ಸಾಮಾನ್ಯ ಜನರು ಅಘಾಪನುತ್ತಯೇ ಪಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಯಥಾ ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕೋ ತಥಾ ಹಾಗೆಯೇ ಲೋಕಸ್ಯ ಸಾಧಾರಣ ಜನರ ಸಂಗ್ರಹಾಯ ಕರ್ಮ ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಯತ್ರ ಯಾವ ಸಮಂತಕ ಪಂಚಕದಲ್ಲಿ ಈಜೆ ಯಜ್ಞವನ್ನು ಮಾಡಿದರು. ಈ ರೀತಿಯಾಗಿ ಭಾಗವತೋಕ್ತ್ಯಾಚ ಭಾಗವತದ ಉಕ್ತಿಯಿಂದಲೂ ಕೂಡ ಸದಾ ಯಾವಾಗಲೂ ಸ್ವಸ್ಥಚಿತ್ತ ಭವ, ಸಮಾಧಾನ ಮನಸ್ಸುಳ್ಳವನಾಗು, ಭಗವಂತನಲ್ಲಿ ದೋಷದ ಚಿಂತನೆಯನ್ನು ಮಾಡಬೇಡ. ಉಕ್ತಾರ್ಥೆ ಭಾಗವತ ವಚನಮಾಹ, ಭಗವಂತನಿಗೆ ಪುಣ್ಯಪಾಪ ಕರ್ಮಗಳಿಂದ ವೃದ್ಧಿಘ್ರಾಸಗಳಿಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಯತ್ರ ಅಂದರೆ ಸಮಂತ ಪಂಚಕ ಎಂಬತಕ್ಕಂಥ ಕ್ಷೇತ್ರದಲ್ಲಿ ಕರ್ಮಣ, ಅದಕ್ಕೆ ಎರಡು ಅರ್ಥ ಮಾಡ್ಕೊಳ್ಬೇಕು. ಪುಣ್ಯಪಾಪ ರೂಪೇಣ, ಪುಣ್ಯಕರ್ಮದಿಂದ ವೃದ್ಧಿ ಇಲ್ಲ, ಪಾಪಕರ್ಮದಿಂದ ಹ್ರಾಸ ಇಲ್ಲ, ಅಂದರೆ ಪುಣ್ಯಪಾಪ ಕರ್ಮಗಳಿಂದ. ರಾಮ ಅಂದರೆ ಯಾರು? ಅದಕ್ಕೆ ಪರಶುರಾಮ, ದಶರಥ ರಾಮ ಅಲ್ಲ, ದಶರಥನ ಮಗ ರಾಮ ಅಲ್ಲ, ಮತ್ತು ಪರಶುರಾಮ ಭಾರ್ಗವರಾಮ. ಅತ್ರ ಜನಸಂಗ್ರಹಾಯೇತಿ ಸ್ಪಷ್ಟಂ ಅಂತ, ಇಲ್ಲಿ ಲೋಕಸ್ಯ ಸಂಗ್ರಹಾಯ ಅಂತ ಸ್ಪಷ್ಟವಾಗಿ ವಾಕ್ಯ ಇದ್ದೇ ಇದೆ. ಅನ್ಯ ಮನುಷ್ಯನಾದಿ ಅಘಾಪನುತ್ಥಯೇ ಯಥ, ಹೇಗೆ ಮನುಷ್ಯರು ಪಾಪವನ್ನು ಕಳ್ಕೊಳ್ಳಿಕ್ಕೆ ಕರ್ಮವನ್ನು ಮಾಡ್ತಾರೋ ತಥಾ ಲೋಕಸ್ಯ ಸಂಗ್ರಹ, ಹಾಗೆ ಪರಶುರಾಮದೇವರು ಮಾಡಿದ್ದು ಈ ಜೀವರಿಗೆ ಕರ್ಮ ಹೇಗೆ ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಮಾಡಿದ್ದಾರೆ. ಫಲವತ್ವ ಮಾತ್ರ ದೃಷ್ಟಾಂತ. ಏನು? ಕುರುಕ್ಷೇತ್ರ ಅಂತ. ಫಲವತ್ವ ಮಾತ್ರ ದೃಷ್ಟಾಂತ. ಹಾಗಾದರೆ ಸಾಮಾನ್ಯ ಜನರು ಮಾಡಿದ ಕರ್ಮಕ್ಕೂ ಫಲ ಇದೆ, ಪರಶುರಾಮದೇವರು ಮಾಡಿದ ಕರ್ಮಕ್ಕೂ ಫಲ ಇದೆ. ಏನು ಫಲ? ಸಾಮಾನ್ಯ ಜನರು ಮಾಡತಕ್ಕಂಥ ಕರ್ಮಕ್ಕೆ ಪಾಪ ಪರಿಹಾರ ಫಲ, ಪರಶುರಾಮದೇವರು ಮಾಡಿರ್ತಕ್ಕಂಥ ಕರ್ಮಾನುಷ್ಠಾನಕ್ಕೆ, ಸಾಮಾನ್ಯ ಜನರು ಮಾಡಿದ ಕರ್ಮಾನುಷ್ಠಾನಕ್ಕೆ ಪಾಪ ಪರಿಹಾರ ಫಲ, ಪರಶುರಾಮದೇವರು ಮಾಡಿರ್ತಕ್ಕಂಥ ಕರ್ಮಾನುಷ್ಠಾನಕ್ಕೆ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಫಲ. ಅಂದರೆ ಎರಡಕ್ಕೂ ಫಲ ಇದೆ. ಏನು ಫಲ? ಅದು ಒಂದೇ ಅಲ್ಲ, ಪಾಪ ಪರಿಹಾರ ರೂಪವಾದ ಫಲವೇ ಇಬ್ಬರಿಗೂ ಅಂತಲ್ಲ, ಒಟ್ಟು ಫಲ ಇದೆ. ಸಾಧಾರಣ ಮನುಷ್ಯರಿಗೆ ಪಾಪ ಪರಿಹಾರ ರೂಪವಾದ ಫಲ, ಪರಶುರಾಮದೇವರಿಗೆ ಜೀವರಿಗೆಲ್ಲ ಕರ್ಮ ಮಾಡಬೇಕು ಅನ್ನೋದು ತಿಳಿಸೋದು ಫಲ ಅಷ್ಟೆ. ನತು ತದ್ವದ್ ಅಘಾಪನುತ್ತೆ ಇತಿ ಭಾವ, ಜನರು ಯಾವ ರೀತಿಯಲ್ಲಿ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ಯಜ್ಞ ಆಗಾದೇನು ಮಾಡ್ತಾರೋ ಹಾಗೇ ಪರಶುರಾಮದೇವರು ತಮ್ಮ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ಯಜ್ಞ ಮಾಡಿದ್ದು ಅಂತ ಅರ್ಥ ಅಲ್ಲ. ಭಗವಾನೀಶಃ ಇತಿ ಚ ತತ್ರ ಹೇತು ಸೂಚನಂ ಅಂತ, ಅಲ್ಲಿ ಪರಶುರಾಮದೇವರಿಗೆ ಪಾಪಕರ್ಮದ ಲೇಪ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಹೇಳ್ತಾರೆ ಭಗವಾನ್ ಈಶಾ, ಅವರು ಷಡ್ಗುಣೇಶ್ವರ ಸಂಪನ್ನನಾಗಿದ್ದಾನೆ ಮತ್ತು ಸರ್ವಸಮರ್ಥನಾಗಿದ್ದಾನೆ ಅಂತ ಅವರಿಗೆ ಪಾಪದ ಲೇಪ ಆಗಲಿಕ್ಕೆ ಹೇಗೆ ಸಾಧ್ಯ? ಅಥಾಪಿ ಭಗವದ್ದೋಷಂ ವೃಥಾಯೋ ಮನುತೆ ನರಃ ತಂ ದ್ವೇಷೇಷು ಕಿಲಾಕ್ಷಿಪ್ತ ದಾರುಪ್ರೋತಶರೋಪಮಃ ಶ್ರುತ್ಯಾಕೃಷ್ಟಗುಣೋತ್ಸೃಷ್ಟೇಃ ಧಾನುಷ್ಕಮನುಧಾವತಿ. ಹೀಗೆ ಹಿಂದೆ ಹೇಳಿದ ನಿರನಿಷ್ಠ ನಿರವಧ್ಯ ಎಂಬತಕ್ಕಂಥ ಶ್ರುತಿ, ಆ ಶ್ರುತಿಯನ್ನು ಆಧರಿಸಿ ಹೊರಟಿರತಕ್ಕಂತಹ ಪರಮಾತ್ಮನಿಗೆ ಕರ್ಮಾನುಷ್ಠಾನದಿಂದ ವೃದ್ಧಿಘ್ರಾಸಗಳಿಲ್ಲ ಅದನ್ನು ತಿಳಿಸ್ತಕ್ಕಂತಹ ಭಗವದ್ಗೀತೆಯ ವಾಕ್ಯ ಮತ್ತು ಭಾಗವತದ ವಾಕ್ಯ, ಎಲ್ಲ ವಾಕ್ಯಗಳಿಂದ ಭಗವಂತನಿಗೆ
ಪಾಪಕರ್ಮದ ಲೇಪ ಇಲ್ಲ. ಪಾಪ ಪರಿಹಾರಕ್ಕೋಸ್ಕರ ಪರಮಾತ್ಮ ಪ್ರವೃತ್ತಿ ಮಾಡೋದಲ್ಲ ಅನ್ನೋದನ್ನು ಹೇಳಿದ್ದಾರೆ. ಪರಮಾತ್ಮನಿಗೆ ಇದರಿಂದ ಏನು ಸಿದ್ಧ ಆಯಿತು? ಪರಮಾತ್ಮ ದೋಷರಹಿತ ಎಂಬತಕ್ಕಂಥದ್ದು ಇದರಿಂದ ತಿಳಿದು ಬರ್ತಾ ಇದೆ. ಇನ್ನು ಯಾರಾದರೂ ಪರಮಾತ್ಮನಲ್ಲಿ ದೋಷ ಇಲ್ಲದಿದ್ದರೂ ಕೂಡ ಯಾರಾದರೂ ದೋಷ ಇದೆ ಅಂತ ಹೇಳ್ತಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಬಾಣದಲ್ಲಿ ಬಿಲ್ಲನ್ನು ಹೊಡಿರೋದು. ದೋಷೇಶು ಕಿಲಾಕ್ಷಿಪ್ತ ದಾರುಪ್ರೋತ ಶರೋಪಮಃ ಅಂತ. ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಅದನ್ನು ಮರಕ್ಕೆ ಹೊಡೆಯೋದು, ಕಲ್ಲಿಗೆ ಹೊಡೆಯೋದು. ಬಾಣವನ್ನು ಬಿಲ್ಲಿನಲ್ಲಿ ಜೋಡಿಸಿ ಆ ಬಾಣವನ್ನು ಎಲ್ಲಿಗೆ ಹೊಡೆಯೋದು? ಕಲ್ಲಿಗೆ ಹೊಡೆಯೋದು. ಅದೇನಾಗುತ್ತೆ? ಅದು ಹಿಂತಿರುಗಿ ಅವನಿಗೆ ಹೊಡೆಯುತ್ತೆ. ಹಾಗೇ ಪರಮಾತ್ಮನಲ್ಲಿ ದೋಷ ಇದೆ ಅಂತ ಏನಾದರೂ ಹೇಳ್ತೀಯ ಅಂತಂದರೆ ನಿನಗೆ ದೋಷ ಎಂಬತಕ್ಕಂಥದ್ದು ಬರುತ್ತೆ. ದೋಷೇಶು, ಯಾರು ದೋಷ ಎಂಬತಕ್ಕಂತಹ ಬಾಣವನ್ನು ಹೊಂದಿದ್ದಾನೋ ಅಂತಹ ವ್ಯಕ್ತಿ ಆ ದೋಷ ಎಂಬತಕ್ಕಂಥ ಬಾಣ ಏನಾಗುತ್ತೆ? ಕ್ಷಿಲಾಕ್ಷಿಪ್ತ ದಾರುಪ್ರೋತ ಶರೋಪಮಃ, ಬಂಡೆಯ ಮೇಲೆ ಹೊಡೆದಿರ್ತಕ್ಕಂತಹ ಬಿಲ್ಲಿನಿಂದ ಬಿಟ್ಟಂತಹ ಆ ಬಾಣದಂತೆ ಅದೇನಾಗುತ್ತೆ? ಅವನಿಗೆ ಹೊಡೆಯುತ್ತೆ. ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟೇ ಧಾನುಷ್ಕಮನುಧಾವತ್. ಇಲ್ಲಿಯೂ ಕೂಡ ನಿರನಿಷ್ಠ ನಿರವಧ್ಯ ಎಂಬತಕ್ಕಂಥ ಶ್ರುತಿಯ ಆಧಾರವನ್ನಿಟ್ಟುಕೊಂಡು ಭಗವಂತ ನಿರ್ದೋಷ ಅಂತ ಹೇಳಿರೋದು. ಆದರೆ ನೀವು ಅಂತಹ ನಿರ್ದುಷ್ಟನಾದ ಪರಮಾತ್ಮನಿಗೆ ನೀವು ದೋಷ ಇದೆ ಅಂತ ಹೇಳ್ತೀರಾ ಅಂತಂದರೆ ನಿಮಗೆ ಆ ಭಗವಂತನ ಇಲ್ಲಿ ನಿರ್ದೋಷ ಎಂಬತಕ್ಕಂಥದ್ದು ಅದನ್ನು ಶ್ರುತಿಯಿಂದ ನಾವು ಹೇಳಿರೋದು. ಶ್ರುತಿಯಿಂದ ಭಗವಂತನಲ್ಲಿ ನಿರ್ದೋಷತ್ವವನ್ನು ಹೇಳಿರೋದ್ರಿಂದ ನೀವೊಂದು ವೇಳೆ ಭಗವಂತನಲ್ಲಿ ದೋಷ ಇದೆ ಅಂತ ಹೇಳ್ತೀರಾ ಅಂತಂದರೆ ಆವಾಗ ನಿಮಗೆ ಆ ಭಗವಂತನಲ್ಲಿ ದೋಷ ಆರೋಪಣೆ ಮಾಡಿದ್ದರಿಂದಾಗಿ ಆ ದೋಷ ಎಂಬತಕ್ಕಂಥದ್ದು ಹಿಂತಿರುಗಿ ನಿಮಗೆ ಬರುತ್ತೆ, ಆ ದೋಷದ ಲೇಪ ನಿಮಗೆ ಆಗುತ್ತೆ ಅಂತ ಪರಮಾತ್ಮನಲ್ಲಿ ದೋಷ ಚಿಂತನೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟೇ. ಇಲ್ಲಿ ಯಾವಾಗಲೂ ಬಿಲ್ಲನ್ನು ಎಳೆದು ಬಾಣ ಬಿಡಬೇಕು. ಇಲ್ಲಿ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ಆ ದೋಷ ಇದೆಯಲ್ಲ ಅದು ಬಾಣ ಬಿಡಬೇಕಾದ್ರೆ ಹೇಗೆ ಬಿಡ್ತಾರೆ? ಬಾಣವನ್ನು ಬಿಲ್ಲಿನಲ್ಲಿ ಹೂಡಿ ಅದನ್ನು ಕಿವಿ ತನಕ ಎಳೆದು ಕರ್ಣಾಂತ ಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತೋ ರಣಕೋವಿದೇನ. ಕರ್ಣಾಂತ ಮಾನೀಯ ಬಾಣ ಬಿಡಬೇಕಾದ್ರೆ ಅದನ್ನು ಕಿವಿ ತನಕ ಎಳಿತಾರೆ. ಹಾಗೆ ಇಲ್ಲೂ ಕೂಡ ಶ್ರುತಿಯ ಆಕೃಷ್ಟ, ಶ್ರುತಿಯಿಂದ ಆಕೃಷ್ಟ, ಶ್ರುತಿಯ ತನಕ ಅಂದರೆ ವೇದದಿಂದ ಹೇಳಿರ್ತಕ್ಕಂಥದ್ದು ಯಾವುದು? ಪರಮಾತ್ಮ ಗುಣಪೂರ್ಣ ಅಂತ. ಅದನ್ನು ನೀವು ಬಿಟ್ಟಿದ್ದೀರ. ಹಾಗಾದ್ರೆ ಇಲ್ಲೂ ಕೂಡ ಗುಣ ಅನ್ನೋದಕ್ಕೆ ಎರಡರ್ಥ. ಗುಣ ಅಂತಂದರೆ ಭಗವಂತನ ಗುಣಗಳು ಅಂತ ಅರ್ಥ, ಇನ್ನೊಂದು ಗುಣ ಅಂದರೆ ಹಗ್ಗ ಅಂತ ಅರ್ಥ. ಹಾಗಾದರೆ ಶ್ರುತ್ಯಾಕೃಷ್ಟ ಗುಣವನ್ನು ಕಿವಿಯ ತನಕ ಎಳೆದು ಉತ್ಕೃಷ್ಟ ಅಂದರೆ ಬಿಡಬೇಕು. ಬಿಟ್ಟಾಗ ಅಂತಹ ಬಾಣ ಅದು ಏನಾಗುತ್ತೆ? ಹಿಂದೆ ಹೊಡೆಯುತ್ತೆ. ಹಾಗೆ ಇಲ್ಲೂ ಕೂಡ ಭಗವಂತನಲ್ಲಿ ಶ್ರುತಿಗಳಿಂದ ಗುಣಗಳಿದೆ ಎಂಬುದಾಗಿ ಪ್ರತಿಪಾದನೆ ಮಾಡೋದ್ರಿಂದ ಶ್ರುತ್ಯುಕ್ತವಾದ ಗುಣಗಳನ್ನು ತ್ಯಾಗ ಮಾಡಿದ್ದರಿಂದಾಗಿ ಇಲ್ಲಿ ಶಬ್ದ ಸ್ವಾರಸ್ಯ. ಎರಡಕ್ಕೂ ಒಂದೇ ಅರ್ಥ ಅಲ್ಲ, ಒಂದೇ ಅರ್ಥ ಶಬ್ದ ಎಂಬತಕ್ಕಂಥದ್ದು. ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟಿ ಎಂಬತಕ್ಕಂಥದ್ದು. ಅಲ್ಲಿಯೂ ಕೂಡ ಕಿವಿಯ ತನಕ ಗುಣ ಅಂದರೆ ಹಗ್ಗ, ಅದನ್ನು ಎಳೆದು ಬಿಡೋದು. ಇಲ್ಲಿ ಶ್ರುತಿ ಉಕ್ತವಾದ ಭಗವದ್ಗುಣಗಳನ್ನು ಬಿಡೋದು ಎಂಬುದಾಗಿ ಶಬ್ದ ಚಾತುರ್ಯ. ಈ ರೀತಿಯಾಗಿ ಶ್ರುತ್ಯುಕ್ತವಾದ ಗುಣಗಳ ತ್ಯಾಗ ಮಾಡ್ತೀರಾ ಅಂತಂದರೆ ನಿಮಗೆ ಅದರಿಂದ ದೋಷ ಎಂಬತಕ್ಕಂಥದ್ದಿದೆ. ಹೇಗೆ ಬಾಣವನ್ನು ಕಲ್ಲಿಗೆ ಹೊಡೆದವನಿಗೇನೆ ದಾನುಷ್ಕಂ ಅನುಧಾವತ್, ಅವನಿಗೆ ಹಿಂದೆ ಹೊಡೆಯುತ್ತೋ ಹಾಗೆ ನಿಮಗೆ ದೋಷ ಹೇಳಿದ್ರೆ ದೋಷ ನಿಮಗೆ ಹೊಡೆಯುತ್ತೆ, ನೀವೇ ದೋಷಿಗಳಾಗ್ತೀರಾ. ಶಬ್ದ ಚೆನ್ನಾಗಿದೆ. ವೇದಗಳಿಂದ ಉಕ್ತವಾದ ಗುಣಗಳನ್ನು ಬಿಡೋದು, ಕಿವಿಯ ತನಕ ಎಳೆದು ಬಿಡೋದು. ಅಥಾಪಿ ಹೀಗಿದ್ದರೂ
ಅಂದರೆ ಭಗವಂತ ನಿರನಿಷ್ಠ ನಿರವಧ್ಯ ಶ್ರುತಿಯಿಂದ ದೋಷರಹಿತನಾಗಿ ಎಂಬುದಾಗಿ ಉಕ್ತವಾದದ್ದು. ಕರ್ಮಣ ನೋ ವರ್ಧತೆ ನೋ ಕನಿಯಾಮ್ ಎಂಬುದಾಗಿ ಹೇಳಿದ್ದು, ನಮೇ ಪಾರ್ಥಾಸ್ತಿ ಕರ್ತವ್ಯ ಎಂಬುದಾಗಿ ಹೇಳಿದ್ರಿಂದ, ಈಜೇಸ ಭಗವಾನ್ ರಾಮ ಎಂಬತಕ್ಕಂಥ ಭಾಗವತ ವಾಕ್ಯವನ್ನು ಹೇಳಿದ್ರಿಂದ ಇಷ್ಟೆಲ್ಲ ಇದ್ದರೂ ಕೂಡ ಯಹನರಹ ಯಾವ ಮನುಷ್ಯನು ವೃಥಾ ಪ್ರಮಾಣ ಇಲ್ಲದೇನೆ ಭಗವದ್ದೋಷಂ ಭಗವಂತನಲ್ಲಿ ದೋಷ ಇದೆ ಎಂಬತಕ್ಕಂಥದ್ದನ್ನು ಮನುತೆ ತಿಳಿತಾ ಇದ್ದಾನೋ ತಂ ಅಂತಹ ದಾನುಷ್ಕಂ ದೋಷ ಎಂಬತಕ್ಕಂತಹ ಬಾಣವನ್ನು ಪ್ರಯೋಗಿಸ್ತಕ್ಕಂತಹ ವ್ಯಕ್ತಿಯನ್ನೇ ಶಿಲಾಕ್ಷಿಪ್ತ ದಾರುಪ್ರೋತ ಶರೋಪಮಃ ಕಲ್ಲಿಗೆ ಹೊಡೆಯಲ್ಪಟ್ಟಂಥ ಮರದ ತುದಿ ಉಳಿಯಂತಹ ಬಾಣದಂತಿರುವಂತಹ ದೋಷೇಶು ದೋಷ ಎಂಬತಕ್ಕಂತಹ ಬಾಣವು ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟೇ ವೇದಗಳಿಂದ ಹೇಳಲ್ಪಟ್ಟಂಥ ಗುಣಗಳನ್ನು ಬಿಟ್ಟಿದ್ದರಿಂದ ಕಿವಿಯ ತನಕ ಎಳೆದು ಬಿಟ್ಟಿದ್ದರಿಂದ ಅನುಧಾವತಿ ಅದು ಬೆನ್ನಟ್ಟುತ್ತದೆ, ಇವನಿಗೆ ದೋಷದ ಲೇಪ ಆಗುತ್ತೆ. ಅಥಾಪಿ ನಿರನಿಷ್ಠೋ ನಿರವಧ್ಯ ಎಂಬುದಾಗಿ ಶ್ರುತಿ ಇರೋದು, ಹಾಗೆ ನ ಕರ್ಮಣ ವರ್ಧತೆ ನೋ ಕನಿಯಾಮೆಂಬ ಶ್ರುತಿ ಇರೋದು. ಅದಕ್ಕೆ ಅನುಗುಣವಾಗಿ ಭಗವದ್ಗೀತೆಯ ನಮೇ ಪಾರ್ಥಾಸ್ತಿ ಕರ್ತವ್ಯ ಎಂಬತಕ್ಕಂಥ ವಾಕ್ಯ, ಹಾಗೆ ಭಾಗವತದ ಈಜೇಸ ಭಗವಾನ್ ರಾಮ ಎಂಬತಕ್ಕಂತಹ ವಾಕ್ಯ, ಈ ರೀತಿ ಎಲ್ಲ ವಾಕ್ಯಗಳಿದ್ದರೂ ಕೂಡ ಯಹ ನರಹ ಯಾವ ಮನುಷ್ಯನು ವೃಥಾ ಪ್ರಮಾಣ ಇಲ್ಲದೇನೆ ಭಗವದ್ದೋಷಂ ಭಗವಂತನಲ್ಲಿ ದೋಷವನ್ನು ಮನುತೆ ಇದೆ ಎಂಬುದಾಗಿ ತಿಳಿತಾ ಇದ್ದಾನೋ ತಂ ಅಂತಹ ಧಾನುಷ್ಕಂ ದೋಷ ಎಂಬ ಬಾಣವನ್ನು ಪ್ರಯೋಗ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ಶಿಲಾಕ್ಷಿಪ್ತ ಪ್ರೋತ ದಾರುಪ್ರೋತ ಶರೋಪಮಃ ಕಲ್ಲಿನ ಮೇಲೆ ಹೊಡೆಯಲ್ಪಟ್ಟಂತಹ ಮರದ ತುದಿ ಉಳ್ಳಂತಹ ಬಾಣದಂತಿರುವ ದೋಷ ಇಶುಹು ದೋಷ ಎಂಬತಕ್ಕಂತಹ ಬಾಣವು ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟೇ ಶ್ರುತಿಯಲ್ಲಿ ಉಕ್ತವಾದ ಗುಣಗಳನ್ನು ತ್ಯಾಗ ಮಾಡುವುದರಿಂದ ಕಿವಿಯ ತನಕ ಎಳೆದು ಬಿಟ್ಟದ್ದರಿಂದ ಅನುಧಾವತಿ ಅನುಸರಿಸುತ್ತದೆ, ಬೆನ್ನಟ್ಟುತ್ತದೆ. ಏವಂ ಶ್ರುತಿಸ್ಮೃತಿಯುಕ್ತಿ ಪ್ರತ್ಯಕ್ಷಾಖ್ಯ ಪ್ರಮಾಣತ್ರಿತಯೇನಾಪಿ ಭಗವತಃ ನಿರ್ದೋಷತ್ವೇ ಸಿದ್ಧೇಪಿ. ಭಗವಂತನ ದೋಷ ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿಯನ್ನು ಹೇಳಿದ್ರು, ಸ್ಮೃತಿವಾಕ್ಯವನ್ನು ಹೇಳಿದ್ರು, ಯುಕ್ತಿಯನ್ನು ಕೂಡ ಹೇಳಿದ್ದ. ಹೀಗೆ ಶ್ರುತಿ ಸ್ಮೃತಿ ಯುಕ್ತಿ ಮತ್ತು ಪ್ರತ್ಯಕ್ಷ ಇಷ್ಟೆಲ್ಲ ಪ್ರಮಾಣ ಇದ್ದರೂ ಕೂಡ ಭಗವತಃ ನಿರ್ದೋಷತ್ವೇ ಸಿದ್ಧೇಪಿ ಭಗವಂತ ದೋಷರಹಿತ ಅಂತ ಸಿದ್ಧವಾದರೂ ಕೂಡ ಯಸ್ತಂ ದೋಷಿಣಂ ಅನ್ನುತ್ತೆ, ಯಾರು ಭಗವಂತನಲ್ಲಿ ದೋಷ ಇದೆ ಅಂತ ತಿಳಿತಾ ಇದ್ದಾನೋ ಸಹ ನಿರ್ದೋಷ ಮಹಾಪುರುಷ ದೂಷಣಾಖ್ಯ ದೋಷೇಣ ಅಂಧೇ ತಮಸಿ ಪಾತ್ಯತೆ ಅಂತ. ಅವನು ದೋಷರಹಿತನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ದೂಷಣ ಮಾಡಿದ್ರಿಂದಾಗಿ ನಿಂದನೆ ಮಾಡಿದ್ರಿಂದಾಗಿ ಆ ದೂಷಣ ಎಂಬತಕ್ಕಂಥ ದೋಷದಿಂದ ಪಾಪದಿಂದ ಅಂಧನ್ ತಮಸ್ಸಿನಲ್ಲಿ ಬೀಳ್ತಾ ಇದ್ದಾನೆ. ಇತೀಮಂ ಅರ್ಥಂ ಈ ವಿಷಯವನ್ನು ಸದೃಷ್ಟಾಂತಂ ಉದಾಹರಣೆ ಸಹಿತವಾಗಿ ಉಪಪಾದಯನ್ ಸಮರ್ಥನೆ ಮಾಡುತ್ತಾ ನಿರ್ದೋಷತ್ವ ಸಾಧನಂ ಉಪಸಂಹರತೆ ಭಗವಂತನನ್ನು ನಿರ್ದುಷ್ಟ ಅಂತ ಏನು ಹೇಳಿದ್ದಾರೆ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅಥಾಪಿ ಅಂದರೆ ಏವಂ ನಿರ್ದೋಷತ್ವೇ ಸಿದ್ಧೇಪಿ ಶ್ರುತಿ ಸ್ಮೃತಿ ತದುಕ್ತ ಯುಕ್ತಿ ಪ್ರತ್ಯಕ್ಷ ಇವುಗಳಿಂದ ಪರಮಾತ್ಮನು ನಿರ್ದುಷ್ಟ ದೋಷರಹಿತ ಅಂತ ಸಿದ್ಧವಾದರೂ ಕೂಡ ವೃಥಾ ಅಂತಿದೆ. ಪ್ರಮಾಣಂ ವಿನ ಏನೂ ಪ್ರಮಾಣ ಇಲ್ಲದೇನೆ ತಂಪುರುಷಂ ಆ ಪರಮಾತ್ಮ ಅಂದರೆ ಆ ವ್ಯಕ್ತಿಯನ್ನು ಅಂದರೆ ದೋಷೇಶು ಅಂತ ಯಾರು ಪರಮಾತ್ಮನಲ್ಲಿ ದೋಷ ಆರೋಪ ಮಾಡ್ತಾನೋ ಅವನನ್ನು ದೋಷೇಶು ದೋಷಾಖ್ಯ ಬಾಣ ದೋಷ ಎಂಬತಕ್ಕಂತಹ ಬಾಣ ಅದು ಶಿಲಾಯಾಂ ಕ್ಷಿಪ್ತ ಅಲ್ಲಿ ಶಿಲಾಕ್ಷಿಪ್ತ ದಾರುಪ್ರೋತ ಶರೋಪಮಃ ಅಂತಿದೆ. ಅದಕ್ಕರ್ಥ ಏನು? ಶಿಲಾಯಾಂ ಕ್ಷಿಪ್ತ ಕಲ್ಲಿನ ಮೇಲೆ ಬಿಟ್ಟಂಥದ್ದು. ಎಂಥದ್ದದು? ಅಗ್ರೇ ದಾರುಪ್ರೋತ ಎದುರುಗಡೆ ಮರದ ತುದಿಯಿಂದ ಕೂಡಿರ್ತಕ್ಕಂಥದ್ದು. ಯಹ ಶರಹ ಬಾಣ ಸಹ ಉಪಮಾ ಯಸ್ಯ ಅದೇ ಇವನಿಗೆ ಉದಾಹರಣೆ ಆಗ್ತಾ ಇದೆ, ಸದೃಶವಾಗ್ತಾ ಇದೆ. ಸಹ ದೋಷೇಶು ಅವನೇ ದೋಷ ಎಂಬತಕ್ಕಂತಹ ಬಾಣ ಉಳ್ಳವನು. ದೋಷ ಸಾಧಕತ್ವೇನ ಅಭಿಮತ ಪ್ರತ್ಯಕ್ಷಾದೀನಾಂ ಅಯೋವತ್ ಪರಗಾತ್ರ ಭೇದನ ಸಾಮರ್ಥ್ಯಾಭಾವಸ್ಯ ಉಪಪಾದಿತತ್ವಾತ್ ದಾರುಪ್ರೋತ ಇತ್ಯುಕ್ತಂ. ಯಾವ
ಪ್ರತ್ಯಕ್ಷಾದಿಗಳಿಂದ ಭಗವಂತನಲ್ಲಿ ದೋಷ ಇದೆ ಅಂತ ಹೇಳಿದ್ದಾರಲ್ಲ, ಅದೆಲ್ಲವೂ ಕೂಡ ಅದು ಸಾಮರ್ಥ್ಯವನ್ನು ಕಳ್ಕೊಂಡಿದೆ. ಪ್ರತ್ಯಕ್ಷಾದಿಗಳೆಲ್ಲ ಅದು ಶ್ರುತಿ ವಿರುದ್ಧವಾಗಿದೆ. ಉಪಜೀವ್ಯ ಶ್ರುತಿ ವಿರೋಧವಾದ್ದರಿಂದ ಪ್ರತ್ಯಕ್ಷಕ್ಕೆ ಪರಮಾತ್ಮನಲ್ಲಿ ದೋಷ ಸಾಧಕತ್ವ ಇಲ್ಲ ಅಂತ ಹೇಳಿದ್ದಾರೆ. ಹೇಳ್ತಾರೆ, ದೋಷ ಸಾಧಕತ್ವೇನ ಅಭಿಮತ ಪ್ರತ್ಯಕ್ಷಾದೀನ. ಭಗವಂತನಲ್ಲಿ ದೋಷ ಇದೆ ಅಂತ ಸಾಧನೆ ಮಾಡ್ತಕ್ಕಂತಹ ಪ್ರತ್ಯಕ್ಷಾದೀನಾಂ ಅಯೋವತ್ ಪರಗಾತ್ರ ಭೇದನ ಸಾಮರ್ಥ್ಯ ಅಭಾವಸ್. ಯಾವ ರೀತಿಯಲ್ಲಿ ಕಬ್ಬಿಣದ ಬಾಣ ಆದರೆ ಅದೇನು ಮಾಡುತ್ತೆ, ಇನ್ನೊಬ್ಬರ ದೇಹವನ್ನು ಭೇದನ ಮಾಡುತ್ತೆ. ಆದರೆ ಮರದ ತುದಿ ಇರತಕ್ಕಂಥದ್ದು ಅಂತ ಹೇಳಿದ್ರು. ಯಾಕೆ ಮರದ ತುದಿ ಇರುವಂತಹ ಬಾಣ ಅಂತ ಹೇಳಿದ್ರು ಅಂತಂದರೆ, ಇವರು ಹೇಳ್ತಕ್ಕಂಥ ಪ್ರತ್ಯಕ್ಷಾದಿಗಳಿದೆಯಲ್ಲ, ಇದೆಲ್ಲವೂ ಕೂಡ ಉಪಜೀವ್ಯ ಪ್ರಮಾಣ ವಿರುದ್ಧವಾಗಿದೆ. ಆದ್ದರಿಂದಾಗಿ ಆ ಪ್ರತ್ಯಕ್ಷಾದಿಗಳಿಗೆ ಭಗವಂತನಲ್ಲಿ ದೋಷವನ್ನು ಸಮರ್ಥನೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೋಸ್ಕರ ಇಲ್ಲೇನು ಹೇಳ್ತಾ ಇದ್ದಾರೆ, ದಾರುಪ್ರೋತ ಅಂತ ಹೇಳ್ತಾ ಇದ್ದಾರೆ. ಅಯೋಪ್ರೋತ ಅಂತ ಹೇಳಬೇಕಾಗಿತ್ತು, ಅಯಃಪ್ರೋತ ಅಂತ ಹೇಳಬೇಕಾಗಿತ್ತು. ಕಬ್ಬಿಣದ ತುದಿ ಅಂತ ಹೇಳಲಿಲ್ಲ, ದಾರುಪ್ರೋತ ಅಂತ ಹೇಳಿದ್ರು. ಯಾಕೆ? ಈ ಬಾಣ ಎಂಬತಕ್ಕಂಥದ್ದು ಭಗವಂತನಲ್ಲಿ ದೋಷವನ್ನು ಹೇಳಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಯಾಕೆ? ಈ ಪ್ರತ್ಯಕ್ಷಾದಿಗಳು ಸಿದ್ಧವಾಗಿದ್ದಿಲ್ಲ ಅಂತಂದರೆ ಪ್ರತ್ಯಕ್ಷಾದಿಗಳೆಲ್ಲ ದುರ್ಬಲವಾಗಿದ್ದಾವೆ ಅಂತ ಅರ್ಥ. ಅಯೋವತ್ ಕಬ್ಬಿಣದ್ದಾದರೆ ಪರಗಾತ್ರ ಭೇದನ, ಅದಕ್ಕೆ ಸಾಮರ್ಥ್ಯ ಇದೆ. ಆದರೆ ಇಲ್ಲಿ ಸಾಮರ್ಥ್ಯ ಅಂತಕ್ಕಂಥದ್ದಿಲ್ಲ. ಸಾಮರ್ಥ್ಯ ಅಭಾವಸ್ಯ ಉಪಪಾದಿತತ್ವಾತ್ ದಾರುಪ್ರೋತ ಇತ್ಯುಕ್ತಂ. ಧಾನುಷ್ಕಂ ಅಂದರೆ ಪ್ರಯೋಕ್ತಾರಂ, ಯಾರು ಭಗವಂತನಲ್ಲಿ ದೋಷ ಇದೆ ಎಂಬುದಾಗಿ ಹೇಳ್ತಾರೋ ಅವರನ್ನು, ಅಂದರೆ ದೋಷದ ಬಾಣವನ್ನು ಪ್ರಯೋಗ ಮಾಡುವವರನ್ನು ಅಂತ. ತ್ವಾಮೇವ ಉಪಧಾವತಿ, ತ್ವಮೇವ ದೋಷೇಣ ತಮಸಿ ನಿಪಾತ್ಯತೆ ಇತಿ ಭಾವ. ನೀನೇ ಅಂಧನ್ ತಮಸ್ಸಿನಲ್ಲಿ ಬೀಳ್ತಾ ಇದ್ದೀಯಾ. ಆದ್ದರಿಂದ ದೇವರಲ್ಲಿ ದೋಷವನ್ನು ಹೇಳಬೇಕು. ತತ್ರ ಹೇತು ಶ್ರುತ್ಯಾಕೃಷ್ಟ ಗುಣೋತ್ಕೃಷ್ಟೇ. ಶ್ರುತ್ಯ ವೇದೇನ ಆಕೃಷ್ಟ ಆನೀತ ಸಾಧಿತ, ವೇದಗಳಿಂದ ಸಾಧಿಸಲ್ಪಟ್ಟಂತಹ ಗುಣ, ಭಗವಂತ ಗುಣ ಪರಿಪೂರ್ಣ ಎಂತ, ಅದನ್ನು ಉತ್ಕೃಷ್ಟೆ. ಅವನಲ್ಲಿ ನಿರ್ದೋಷತ್ವ ಎಂಬತಕ್ಕಂಥದ್ದನ್ನು ನಾವು ಶ್ರುತಿಯಿಂದ ಪ್ರತಿಪಾದನೆ ಮಾಡಿದ, ಅದನ್ನು ಉತ್ಕೃಷ್ಟೆ ಬಿಟ್ಟಿದ್ದು. ಹರೇಹೇ ಗುಣಾ ಅಚ್ಛೇದ್ಯತ್ವ ಅವೇದ್ಯತ್ವಾದಯ ತೇಷಾಂ ಉತ್ಕೃಷ್ಟೇ. ಭಗವಂತನ ಗುಣಗಳು ಯಾವುದು? ಅಚ್ಛೇದ್ಯ ಅಭೇದ್ಯ ಎಂಬತಕ್ಕಂಥ ಗುಣಗಳು. ಅವುಗಳನ್ನು ಉತ್ಸೃಷ್ಟೇ ತ್ಯಾಗ ಮಾಡ್ತಾ ಇದ್ದೀಯಾ. ಆದ್ದರಿಂದ ನೀನೇ ಅಂಧನ್ ತಮಸ್ಸಿನಲ್ಲಿ ಬೀಳ್ತೀಯ. ಶ್ರುತಿ ಪ್ರತಿಪಾದಿತ ನಿರ್ದೋಷತ್ವಾಖ್ಯ ಗುಣೋತ್ಸರ್ಜನಾದಿತಿ ಭಾವ. ಶ್ರುತಿ ಪರಮಪ್ರಮಾಣ, ಪರಮಪ್ರಮಾಣಭೂತವಾದ ಶ್ರುತ್ಯುಕ್ತವಾದ ಗುಣತ್ಯಾಗ ಮಾಡಿದ್ದೀಯ. ಅಂದರೆ ಶ್ರುತಿ ಪ್ರತಿಪಾದಿತವಾದದ್ದು ನಿರ್ದೋಷತ್ವ, ಭಗವಂತನಲ್ಲಿ ದೋಷ ಇಲ್ಲ, ಅಂತಹ ನಿರ್ದೋಷತ್ವ ರೂಪವಾದ ಗುಣವನ್ನು ನೀನು ತ್ಯಾಗ ಮಾಡಿದ್ದೀಯ. ಅದರಿಂದ ಅಂಧನ್ ತಮಸ್ಸಿನಲ್ಲಿ ಬೀಳ್ತೀಯ. ಇಶುಪಕ್ಷೇತು ಬಾಣ ಅಂತಿಟ್ಕೊಂಡ್ರೆ ಆಕರ್ಣಾಂತಂ ಆಕೃಷ್ಟಂ ಔರ್ವೀಮೋಚನಾತ್ ಇತಿ ದ್ರಷ್ಟವ್ಯಂ. ಕಿವಿಯ ತನಕ ಎಳೆದು ಬಿಟ್ಟಿರ್ತಕ್ಕಂಥದ್ದು ಅಂತಹ ಬಾಣ ಅದು ಹಿಂತಿರುಗಿ ಹೊಡೆಯುತ್ತೆ ಅಂತ ಅರ್ಥ. ದಾರುಪ್ರೋತ ಶರಃ ಕರ್ಣಾಂತಮಾಕೃಷ್ಯ ಮೋಚನ ಏವ ಧಾನುಷ್ಕಂ ಅನುಧಾವತಿ. ಯಾವ ಮರದ ತುದಿಯಿಂದ ಕೂಡಿದ ಬಾಣ ಅದನ್ನು ಕಲ್ಲಿಗೆ ಹೊಡೆದ್ರೆ ಅದು ಎಲ್ಲಿ ತನಕ ಕಿವಿ ತನಕ ಎಳೆದು ಬಾಣದಲ್ಲಿ ಹೂಡಿ ಕಿವಿ ತನಕ ಎಳೆದು ಬಿಟ್ಟರೆ ಮೋಚನೆ ಧಾನುಷ್ಕಮೇವ ಅನುಸಾವತಿ. ಬಿಟ್ಟರೆ ಅದೇನಾಗುತ್ತೆ, ಬಾಣ ಬಿಟ್ಟವನನ್ನೇ ಅವರು ಪುನಃ ಹೊಡೆಯುತ್ತೆ. ಹಾಗೆ ತದ್ವತ್ ದೋಷೇಶು ಅಪಿ, ಅದರಂತೆ ದೋಷವನ್ನು ಯಾರು ಭಗವಂತನಲ್ಲಿ ಹೇಳ್ತಾ ಇದ್ದಾನೋ ಅವನು ಕೂಡ ಉಕ್ತ ಭಗವದ್ಗುಣ ವಿಸರ್ಜನಾತ್. ಇವನು ಭಗವಂತನ ಇಲ್ಲಿಯ ಬಾಣ ಬಿಟ್ಟಿದ್ದು, ಇಲ್ಲಿ ಭಗವಂತನ ಗುಣವನ್ನು ಬಿಟ್ಟಿದ್ದು. ಅಲ್ಲಿ ಹಗ್ಗದಿಂದ ಬಿಡೋದು, ಇಲ್ಲಿ ಭಗವಂತನ ನಿರ್ದೋಷತ್ವ ಗುಣವನ್ನು ಬಿಡೋದು. ತ್ವಾಮೇವ ಯಮದೂತ ಕರಾಹತ ಖಡ್ಗಶರ ವನ್ಯಾದಿಭಿ ಛೇದ್ಯತ್ವ ವೇದ್ಯತ್ವ ದಾಕ್ಷ್ಯತ್ವವಂತಂ ಕೃತ್ವ ತಮಸಿ ಮಜ್ಜಯತೀತಿ ಭಾವ. ಏನೇನು ದೋಷವನ್ನು ಭಗವಂತನಿಗೆ ಹೇಳಿದೆಯೋ ಆ ಎಲ್ಲ ರೀತಿಯಾಗಿರ್ತಕ್ಕಂತಹ ದುಃಖ ನಿನಗೆ ಬರುವಂತೆ ಮಾಡ್ತಾರೆ. ಅದನ್ನು ಹೇಳ್ತಾರೆ ಯಮದೂತ ಕರಾಹತ.
ಯಮನ ದೂತರ ಕೈಯಲ್ಲಿದೆ. ಯಾವುದು? ಒಳ್ಳೆ ಹರಿತವಾಗಿರ್ತಕ್ಕಂಥ ಖಡ್ಗ. ಅದರಿಂದ ನಿನ್ನನ್ನೇ ಛೇದ್ಯರನ್ನಾಗಿ ಮಾಡ್ತಾರೆ. ಹಾಗೇ ವನ್ಯಾದಿಬಿಹಿ, ಬಾಣದಿಂದ ನಿನ್ನನ್ನು ಘಾಸಿಗೊಳಿಸ್ತಾರೆ, ಬೆಂಕಿಯಲ್ಲಿ ನಿಮ್ಮನ್ನು ಬೇಯಿಸ್ತಾರೆ. ಹೀಗೆ ಖಡ್ಗ ಶರ ವನ್ಯಾದಿಬಿಹಿ ಛೇದ್ಯತ್ವ ವೇದ್ಯತ್ವ ದಾಹ್ಯತ್ವ. ನೀನು ತುಂಡಾಗಬೇಕು, ಆಮೇಲೆ ಮೈಯೆಲ್ಲ ಹರಿದು ಹೋಗಬೇಕು, ಆಮೇಲೆ ಬೆಂಕಿಯಿಂದ ಸುಟ್ಟು ಹೋಗಬೇಕು. ಈ ರೀತಿಯಾಗಿರ್ತಕ್ಕಂತಹ ದೋಷವುಳ್ಳವನನ್ನಾಗಿ ಮಾಡಿ ಅಷ್ಟಕ್ಕೆ ಬಿಡಲ್ಲ. ಮತ್ತು ಅಂಧೇ ತಮಸಿ ಪಜ್ಜಯಂತಿ, ನಿನ್ನನ್ನು ಅಂಧನ್ ತಮಸ್ಸಿನಲ್ಲಿ ಹಾಕ್ತಾರೆ ಅಂತ. ಹೀಗೆ ಭಗವಂತನಲ್ಲಿ ದೋಷ ಚಿಂತನೆ ಮಾಡಿದರೆ ಆ ದೋಷದಿಂದ ನಮಗೆ ಅನರ್ಥವಾಗುತ್ತೆ ಅಂತ ಅದನ್ನು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ತಸ್ಮಾತ್ ಸ್ವಮೂಲರೂಪೇ ಚ ಸ್ವಾವತಾರೇಷು ಚ ಪ್ರಭುಃ ಅವದ್ಯಗಂಧವಿಧುರಃ ಇದಿ ಸರ್ವಂ ಮನೋರಮಂ. ಒಟ್ಟು ಇಷ್ಟರ ತನಕ ಹೇಳಿರ್ತಕ್ಕಂಥ ವಿಷಯ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಭಗವಂತ ದೋಷ ವಿಧುರ, ದೋಷದ ಗಂಧವೂ ಭಗವಂತನಲ್ಲಿ ಇಲ್ಲ. ಎಲ್ಲಿಲ್ಲ? ಸ್ವಮೂಲ ರೂಪೇಚ ಅವತಾರೇಶು ಚ, ಭಗವಂತನ ಮೂಲ ರೂಪದಲ್ಲಿಯೂ ಯಾವ ವಿಧವಾದ ದೋಷವೂ ಇಲ್ಲ, ಅವತಾರದಲ್ಲಿಯೂ ಕೂಡ ಯಾವ ವಿಧವಾಗಿರ್ತಕ್ಕಂತಹ ದೋಷವೂ ಇಲ್ಲ. ಅವದ್ಯಗಂಧ ವಿದುರ, ದೋಷದ ಲೇಷವೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ಅದರಿಂದ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣ, ನಿರ್ದೋಷ ಎಂತಕ್ಕಂಥದ್ದು ಎಲ್ಲರಿಗೂ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು, ಮನೋರಮ, ಅದು ಮನಸ್ಸಿಗೆ ಆನಂದವನ್ನುಂಟು ಮಾಡತಕ್ಕಂಥದ್ದಾಗಿದೆ. ತಸ್ಮಾತ್, ಭಗವಂತನಿಗೆ ಪಾಪದ ಲೇಪ ಇಲ್ಲ ಅಥವಾ ಕರ್ಮದಿಂದ ವೃದ್ಧಿಗ್ರಾಸಗಳಿಲ್ಲ ಎಂಬುದಾಗಿ ನಿರನಿಷ್ಠ ನಿರವಧ್ಯ ನೋ ಕರ್ಮಣಾವಧ್ಯತೆ ಇತ್ಯಾದಿ ಶ್ರುತಿಗಳಿಂದ ಹೇಳಿರುವುದರಿಂದ ಪ್ರಭು ಸರ್ವಸಮರ್ಥನಾದ ಭಗವಂತನು ಸ್ವಮೂಲ ರೂಪೇ, ತನ್ನ ಮೂಲ ರೂಪದಲ್ಲಿಯೂ, ಸ್ವಾವತಾರೇಶ ಚ, ರಾಮ ಕೃಷ್ಣಾದಿ ಅವತಾರಗಳಲ್ಲಿಯೂ, ಎಲ್ಲ ಅವತಾರಗಳಲ್ಲಿಯೂ ಕೂಡ ಅವದ್ಯಗಂಧ ವಿದುರಃ, ದೋಷದ ಲೇಷ ರಹಿತನಾದವನು. ಇತಿ, ಈ ರೀತಿಯಾಗಿ ಸರ್ವಂ, ಎಲ್ಲವೂ ಕೂಡ ಮನೋರಮಂ, ಮನಸ್ಸಿಗೆ ಸಂತೋಷವನ್ನುಂಟು ಮಾಡತಕ್ಕಂಥದ್ದಾಗಿದೆ. ತಸ್ಮಾತ್, ಭಗವಂತನಲ್ಲಿ ಕರ್ಮದ ಲೇಪ ಇಲ್ಲ, ನಿರನಿಷ್ಠ ನಿರವಧ್ಯ ಎಂಬುದಾಗಿ ದೋಷರಹಿತನಾಗಿದ್ದಾನೆ ಎಂಬುದಾಗಿ ಶ್ರುತಿಸ್ಮೃತಿಗಳಿಂದ ಹೇಳಿರುವುದರಿಂದ ಪ್ರಭು ಸರ್ವಸಮರ್ಥನಾದ ಭಗವಂತನು ಸ್ವಮೂಲ ರೂಪೇ, ತನ್ನ ಮೂಲ ರೂಪದಲ್ಲಿಯೂ, ಸ್ವಾವತಾರೇಚ, ತನ್ನ ಅವತಾರ ರೂಪಗಳಲ್ಲಿಯೂ ಕೂಡ ಅವದ್ಯಗಂಧ ವಿದುರಃ, ದೋಷದ ಲೇಷರಹಿತನಾಗಿದ್ದಾನೆ. ಇತಿ, ಈ ರೀತಿಯಾಗಿ ಸರ್ವಂ, ಎಲ್ಲವೂ ಕೂಡ ಮನೋರಮಂ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತಾ ಇದೆ. ತಸ್ಮಾದಿತ್ಯುಪಸಂಹಾರ, ತಸ್ಮಾತ್ ಎಂಬತಕ್ಕಂಥ ಶ್ಲೋಕದಲ್ಲಿ ಇಷ್ಟರ ತನಕ ಹೇಳಿರ್ತಕ್ಕಂಥ ವಿಷಯ ಅದನ್ನು ಉಪಸಂಹಾರ ಮಾಡಿದ್ದಾರೆ ಅಂತ ನಾವು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 9:00 ಬರೋ ವಾರಕ್ಕ ನಂಗಾಗಲ್ಲ. ಮೊದಲೇ ಡಿಸೈಡ್ ಮಾಡಿದ್ರೆ ಇದು ಮಾಡ್ಬೋದಾಗಿತ್ತು. ನನಗೆ ಬೇರೆ